ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಅರಣ್ಯ ಇಲಾಖೆಯಿಂದ 700 ಪೋಸ್ಟ್ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ನೋಟಿಫಿಕೇಶನ್ನಲ್ಲಿ ಏನೇನು ಚೇಂಜ್ ಆಗಿದೆ ಮತ್ತು ಕೆಎದವರು ಏನಾದರೂ ಬದಲಾವಣೆ ತಂದಿದ್ದಾರೆ ಏನು ಅನ್ನೋದರಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಈ ಹುದ್ದೆಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ಮತ್ತು ಯಾವ ಭಾಗಗಳಲ್ಲಿ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಓಕೆನಾ ಫ್ರೆಂಡ್ಸ್? ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರಹದ ನೋಟಿಫಿಕೇಶನ್ಗಳನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದಾಗ ನಿಮಗೆ ಅತಿ ಸುಲಭವಾಗಿ ತಿಳಿಸಲು ನಮಗೆ ಸುಲಭವಾಗುತ್ತದೆ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ಒಂದು ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಇಲಾಖೆಯಿಂದ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ನೋಡೋಣ ಒಂದೊಂದೇ. ಮೊದಲನೇದಾಗಿ ನೋಡೋದಾದ್ರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೊಡಗು, ಕಲಬುರಗಿ, ಮೈಸೂರು, ಮಂಗಳೂರು, ಶಿವಮೊಗ್ಗ ವೃತ್ತ ಆಗಿರುತ್ತೆ. ಇದು ಬಂದು ಓಕೆನಾ. ಇದರ ಫುಲ್ ಡೀಟೇಲ್ಸ್ ನೋಡ್ತಾ ಹೋದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಸರ್ಕಾರ ಪತ್ರದಲ್ಲಿ ಅರಣ್ಯ ಇಲಾಖೆಯಲ್ಲಿ ಮಂಜೂರಾದ ಖಾಲಿ ಇರುವ ಅರಣ್ಯ ವೀಕ್ಷಕ ವೃದ್ಧಂ 750, ಉಳಿಕೆ ಮೂಲದ ವೃದ್ಧಂ 700 ಮತ್ತು ಕಲ್ಯಾಣ ಕರ್ನಾಟಕ 50 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ. ಟಿಪ್ಪಣಿ ಸಂಖ್ಯೆ ಅಂದರೆ ಈ ಹುದ್ದೆಗಳು ಬಂದು 700 ಹುದ್ದೆಗಳಾಗಿರುತ್ತೆ. ಇದು ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡಿಕೊಳ್ಳಲು ತಿಳಿಸ್ಕೊಡ್ತಾ ಇದ್ದಾರೆ. ಒಂದೊಂದಾಗಿ ನೋಡೋಣ. ಉಲ್ಲೇಖ 2ರ ವೃದ್ಧ ಮತ್ತು ನೇಮಕಾತಿ ನಿಯಮಗಳ ಶೆಡ್ಯೂಲ್ 2ರ ಕ್ರಮ ಸಂಖ್ಯೆ 53ರಲ್ಲಿ ಅರಣ್ಯ ವೀಕ್ಷಣ ವೃದ್ಧಂ ನೇರ ನೇಮಕಾತಿ ನಿಯಮಗಳನ್ವಯ 750 ಉಳಿಕೆ ಮೂಲಕ ವೃದ್ಧಂ 700 ಮತ್ತು ಕಲ್ಯಾಣ ಕರ್ನಾಟಕ 50 ಮತ್ತು ವಿವಿಧ ವೃತ್ತಗಳ ವಿಭಾಗಗಳಲ್ಲಿ ಹಿಂದಿನ ನೇರ ನೇಮಕಾತಿ ಪ್ರಕ್ರಿಯೆ ಏನು ಈ ಹಿಂದೆ 750 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಿದ್ದಾರೆ. ಅದೇ ಸಲುವಾಗಿ 700 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 50 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 310 ಅರಣ್ಯ ವೀಕ್ಷಕ ಪ್ರವರ್ಗವಾಗಿರುವ ಅರ್ಹ ಅಭ್ಯರ್ಥಿಗಳು ಕೊರತೆಯಿಂದ ಭರ್ತಿಯಾಗದೆ ಬಾಕಿ ಉಳಿದಿದೆ ಅಂತ ಕೊಟ್ಟಿದ್ದಾರೆ. ಏನು ಅರಣ್ಯ ವೀಕ್ಷಕ ಹುದ್ದೆಗಳು ಬಂದು ಇನ್ನು ಭರ್ತಿ ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡೋದಾದ್ರೆ 25 ಬ್ಯಾಕ್ಲಾಗ್ ಹುದ್ದೆಗಳು ಪತ್ರ ಲಗತ್ತಿಸಿದೆ ಸೇರಿದಂತೆ ಒಟ್ಟು 750 ಹುದ್ದೆಗಳು ಪ್ಲಸ್ 25 ಬ್ಯಾಕ್ಲಾಗ್ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಟ್ಟು 775 ಹುದ್ದೆಗಳು, ಅದರಲ್ಲಿ 750 ಖಾಲಿ ಹುದ್ದೆಗಳು ಪ್ಲಸ್ 22 ಬ್ಯಾಕ್ಲಾಗ್ ಹುದ್ದೆಗಳು ಅರಣ್ಯ ವೀಕ್ಷಕ ಹುದ್ದೆಗಳಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ನೋಡೋದಾದ್ರೆ ಈ ಕುರಿತು ಆಯಾ ವೃತ್ತಗಳಲ್ಲಿ ಈ ಕೆಳಕಂಡ ಖಾಲಿ ಇರುವ ಅರಣ್ಯ ವೀಕ್ಷಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆ ಸಿದ್ಧಪಡಿಸಿ ಇದರೊಂದಿಗೆ ಲಗತ್ತಿಸಲಾಗಿದೆ ಅಂತ ಕೊಡ್ತಾರೆ. ಮತ್ತೆ ಇಲ್ಲಿ ನೋಡೋದಾದ್ರೆ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಂದ್ಬಿಟ್ಟು ನೋಡೋದಾದ್ರೆ, ಬೆಂಗಳೂರು ವೃತ್ತಕ್ಕೆ ನೋಡೋದಾದ್ರೆ ಬೆಂಗಳೂರು ನಗರ ವಿಭಾಗಕ್ಕೆ ನಾನ್ ಹೆಚ್ಚಿಗೆ ಬಂದು 12 ಮತ್ತು ಬೆಂಗಳೂರು ಗ್ರಾಮಾಂತರ ವಿಭಾಗಕ್ಕೆ 8, ರಾಮನಗರ ವಿಭಾಗಕ್ಕೆ 15 ಕೊಟ್ಟಿದ್ದಾರೆ. ಹಾಗೆ ಕೋಲಾರ ವಿಭಾಗಕ್ಕೆ 13 ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಭಾಗ 4, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 18, ಬೆಂಗಳೂರು ವೃತ್ತ ಒಟ್ಟು ಹುದ್ದೆಗಳು ನೋಡೋದಾದ್ರೆ 70 ಹುದ್ದೆಗಳು ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿ ವೃತ್ತಕ್ಕೆ ನೋಡೋದಾದ್ರೆ 42 ಹುದ್ದೆಗಳು, ಬಳ್ಳಾರಿ ವಿಭಾಗ ವೃತ್ತಕ್ಕೆ ನೋಡೋದಾದ್ರೆ 17, ಚಾಮರಾಜನಗರ ವೃತ್ತಕ್ಕೆ ಒಟ್ಟು ಹುದ್ದೆಗಳು 169, ಚಿಕ್ಕಮಗಳೂರು ವೃತ್ತದ ಒಟ್ಟು ಹುದ್ದೆಗಳು ಬಂದು 56 ಆಗಿರುತ್ತೆ. ನೆಕ್ಸ್ಟ್ ಧಾರವಾಡ ವೃತ್ತದ ಒಟ್ಟು ಹುದ್ದೆಗಳು ಬಂದು 12, ಹಾಸನ ವೃತ್ತದ ಒಟ್ಟು ಹುದ್ದೆಗಳು ಬಂದು 30, ಕೆನರಾ ವೃತ್ತದ ಒಟ್ಟು ಹುದ್ದೆಗಳು ಬಂದು 60 ಆಗಿರುತ್ತೆ. ಕೊಡಗು ಬಂದು 32 ಹುದ್ದೆಗಳು, ಕಲಬುರಗಿ ವೃತ್ತದ ಒಟ್ಟು ಹುದ್ದೆಗಳು 0, ನಾನ್ ಹೆಚ್ಚಿಗೆ ಬಂದು 0 ಆಗಿರುತ್ತೆ, ಹೆಚ್ಚಿಗೆ ಬಂದು 4 ಕೊಟ್ಟಿದ್ದಾರೆ. ಹಾಗೆ ಮಂಗಳೂರು ನೋಡೋದಾದ್ರೆ ಒಟ್ಟು ಹುದ್ದೆಗಳು 54 ಆಗಿರುತ್ತೆ. ಮೈಸೂರು
ವೃತ್ತದ ಒಟ್ಟು ಹುದ್ದೆಗಳು ಬಂದು 120 ಹುದ್ದೆಗಳಾಗಿರುತ್ತೆ. ಹಾಗೆ 13ನೇದು ನೋಡೋದಾದರೆ ಶಿವಮೊಗ್ಗ ನೋಡೋದಾದರೆ ಒಟ್ಟು ಹುದ್ದೆಗಳು ಬಂದು 38 ಆಗಿರುತ್ತೆ. ಓಕೆನಾ. ಆಮೇಲೆ ಒಟ್ಟು ಹುದ್ದೆಗಳು ಬಂದು 700 ಹುದ್ದೆಗಳಾಗಿರುತ್ತೆ. ಇದು ನಾನ್ HK ಹುದ್ದೆಗಳು. HK ಬಂದು 50 ಹುದ್ದೆಗಳಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನೋಡೋದಾದರೆ ಇವು ಹುದ್ದೆಗಳನ್ನು ವಿಂಗಡಣೆ ಮಾಡಿರೋದು ಇಷ್ಟೆಲ್ಲ. ಇದು ಅರಣ್ಯ ಇಲಾಖೆಯವರ, ನಾವು ಇದು ಫಿಲ್ ಮಾಡಿಬಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಹಾಗೆ ಅರ್ಜಿ ಸಲ್ಲಿಸುವ ಕಾಲಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸುವ ಸ್ಟಾರ್ಟ್ ಆಗೋ ಪ್ರಾರಂಭ ದಿನಾಂಕ 1/8/2026 ಸ್ಟಾರ್ಟ್ ಆಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 2/9/2026 ಕೊನೆಯ ದಿನಾಂಕ ಶುಲ್ಕ ಪಾವತಿಸಲಾಗಿರುತ್ತೆ. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳು 2A 2B 3A 3B ಪ್ರವರ್ಗಗಳಿಗೆ ಸೇರಿದ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ನೋಡೋದಾದರೆ 200 ರೂಪಾಯಿಗಳಾಗಿರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100 ರೂಪಾಯಿ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಪುರುಷರು ಅಭ್ಯರ್ಥಿಗಳಿಗೆ ಶುಲ್ಕ ಬಂದು 100 ರೂಪಾಯಿ ಆಗಿರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಶುಲ್ಕ ಬಂದು 50 ರೂಪಾಯಿಗಳಾಗಿರುತ್ತೆ. ಹಾಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ CA 431 ಸೆ/ನಿ 2016 ದಿನಾಂಕ 18/12/2016 ಅನ್ವಯ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೊಟ್ಟಿದ್ದಾರೆ. ಓಕೆನಾ. ಅರ್ಜಿ ಶುಲ್ಕ ಪಾವತಿಸುವ ವಿಧಾನ ಬಂದು UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕ ಪಾವತಿಸಬಹುದು. ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ಶಾಖೆಯಲ್ಲಿ ಸಲ್ಲಿಸಿದ ನಗದು, ಯಾವುದೇ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಈ 3 ಬ್ಯಾಂಕಲ್ಲಿ ನೀವು 4 ಬ್ಯಾಂಕಲ್ಲಿ ಹೋಗ್ಬಿಟ್ಟು ಚಾನಲನ್ನು ಕಟ್ಬೋದು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಇವರ ವೇತನ ಶ್ರೇಣಿ ನೋಡೋದಾದರೆ ಅರಣ್ಯ ವೀಕ್ಷಕ ಅವರಿಗೆ ವೇತನ ಶ್ರೇಣಿ ಬಂದು 27,500 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 46,675 ರೂಪಾಯಿಗಳಿಗೆ ಕೊನೆಗೊಳ್ಳುತ್ತದೆ. ಓಕೆನಾ. ಇದು ಅರ್ಜಿ ದಿನಾಂಕ ಮತ್ತು ಶುಲ್ಕ ಪಾವತಿ, ಆಮೇಲೆ ವಯೋಮಿತಿ ಮತ್ತು ವೇತನ ಇಷ್ಟಾಗಿರುತ್ತೆ. ಮತ್ತು ಮುಂದೆ ನೋಡೋದಾದರೆ ಆಮೇಲೆ ವಿದ್ಯಾರ್ಹತೆ ನೋಡೋದಾದರೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಇಲಾಖೆ ಮಂಡಳಿಯಲ್ಲಿ ನಡೆಸಿರುವ SSLC ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್. SSLCಯನ್ನು ಪಾಸಾಗಿರುವ ಅಭ್ಯರ್ಥಿಗಳು ಎಲ್ಲರೂ ಇದಕ್ಕೆ ಅರ್ಹರಾಗಿರುತ್ತಾರೆ. ಓಕೆನಾ. ಮುಂದೆ ನೋಡೋದಾದರೆ ಹಾಗೆ ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಯೋಮಿತಿ ಅಂದ್ಬಿಟ್ಟು 5ನೇ ಪಾಯಿಂಟು. ಕನಿಷ್ಠ 18 ವಯಸ್ಸು ಪೂರೈಸಿರತಕ್ಕದ್ದು. ಆಮೇಲೆ ಕೆಳಗಿನಂತೆ ಗರಿಷ್ಠ ವಯೋಮಿತಿ ನೀಡತಕ್ಕದನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗೆ ನೋಡೋದಾದರೆ ಗರಿಷ್ಠ ವಯೋಮಿತಿ 30 ವರ್ಷ, ಕನಿಷ್ಠ ಬಂದು 18 ವರ್ಷದಿಂದ 30 ವರ್ಷ ಆಗಿರಬೇಕು. ಪ್ರವರ್ಗ 2A 2B 3A 3B ಹಿಂದುಳಿದ ವರ್ಗಗಳು ಗರಿಷ್ಠ ವಯೋಮಿತಿ 32 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ ಬಂದು 33 ವರ್ಷ ಆಗಿರಬೇಕು. ಹಾಗೆ ಮಾಜಿ ಸೈನಿಕರಿಗೆ ವಯೋಮಿತಿ ನೋಡೋದಾದರೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ನಿಯಮಾನುಸಾರ ನಿವೃತ್ತಿ, ಡೆಮೊಬಿಲೇಷನ್ ಅಥವಾ ರಿಟ್ರೆಂಚ್ಮೆಂಟ್ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರು ಯಾವ ವರ್ಗಕ್ಕೆ ಸೇರಿರುತ್ತಾರೋ ಆ ಮೇಲಿನ ಪ್ರವರ್ಗಕ್ಕೆ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಗೆ ಅವರು ಎಷ್ಟು ವರ್ಷ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿರುವವರು ಅಷ್ಟು ವರ್ಷಗಳು, ಅವರು 3 ವರ್ಷ ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳ ಸಡಲಿಕೆಯನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾಜಿ ಸೈನಿಕರು ಸೇನೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುತ್ತಾರೋ ಅದರ ಮೇಲೆ ಅವರು ಯಾವ ಕ್ಯಾಸ್ಟ್ಗೆ, ಯಾವ ವರ್ಗಕ್ಕೆ ಸೇರ್ತಾರೋ ಅಂತ ನೋಡಿ ಅವರಿಗೆ 3 ವರ್ಷ ವಿನಾಯಿತಿಯನ್ನು ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಅರಣ್ಯ ಪ್ರೇರಕರಿಗೆ ವಯೋಮಿತಿ ನೋಡೋದಾದರೆ ಅರಣ್ಯ ಬುಡಕಟ್ಟು ಜನಾಂಗದವರಿಗೆ ನೋಡೋದಾದರೆ ಅಧಿಸೂಚನೆ ದಿನಾಂಕಕ್ಕೆ ಅರಣ್ಯ ಇಲಾಖೆಯಲ್ಲಿ ನಿರಂತರ ಕನಿಷ್ಠ 5 ವರ್ಷ ಸೇವೆಯನ್ನು ಅರಣ್ಯ ಪ್ರೇರಕರಾಗಿ ಪೂರೈಸಿದ್ದು, ಪ್ರಸ್ತುತ ಅರಣ್ಯ ಪ್ರೇರಕರಾಗಿ ಸೇವೆ ಸಲ್ಲಿಸಿ ಇದು ನಿಶ್ಚಿತ ಗೌರವಧನವನ್ನು ಪಡೆಯುತ್ತಿರುವ ಅರಣ್ಯ ಪ್ರೇರಕರಿಗೆ ಮಾತ್ರ ಈ ಕೆಳಗಿನ ಗರಿಷ್ಠ ವಯೋಮಿತಿ ಅನ್ವಯವಾಗುವುದು ಅಂತ ಕೊಟ್ಟಿದ್ದಾರೆ.
ಅರಣ್ಯ ಪ್ರೇರಕರು ಏನಂದರೆ ಇವರು ಬಂದು ಕನಿಷ್ಠ ಅರಣ್ಯ ಇಲಾಖೆಯಲ್ಲಿ 5 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು. ಅಂಥವರಿಗೆ ಅರಣ್ಯ ಪ್ರೇರಕರಿಗೆ ಅಂಥವರಿಗೆ ಈ ಇಲಾಖೆಯಲ್ಲಿ 5 ವರ್ಷ ವಿನಾಯಿತಿಯನ್ನು ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಅವರಿಗೆ ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗೆ ಗರಿಷ್ಠ ವಯೋಮಿತಿ 40 ವರ್ಷಗಳ ಗಂಟ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ಹಿಂದುಳಿದ ವರ್ಗಗಳಿಗೆ ನೋಡೋದಾದರೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 42 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳವರೆಗೂ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇಷ್ಟು ವಯೋಮಿತಿ ಬಗ್ಗೆ ಆಗಿರುತ್ತೆ. ಆಮೇಲೆ ಆಯ್ಕೆ ವಿಧಾನ ನೋಡೋದಾದರೆ ಆಯ್ಕೆ ವಿಧಾನಕ್ಕಿಂತ ಮುಂಚಿತವಾಗಿ ಯಾವ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಆಗಬೇಕನ್ಬಿಟ್ಟು ನೋಡೋದಾದರೆ aranya.gov.in ನಲ್ಲಿ ಈ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಹೋಗ್ಬಿಟ್ಟು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕಿ. ಮತ್ತು ಇದು ನೇರ ನೇಮಕಾತಿ ಆಗಿರುತ್ತೆ. ಓಕೆನಾ, ಹೇಗೆ ಅಂದರೆ SSLCಯ ವಿದ್ಯಾರ್ಹತೆ ತತ್ಸಮ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಹುದ್ದೆ ಅಭ್ಯರ್ಥಿ ಅನುಪಾತದಲ್ಲಿ ಶಾರೀರಿಕ ಮಾನದಂಡಗಳ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಆಮೇಲೆ ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ಆಗಿರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇವೆಲ್ಲ ಮಾಡ್ತಾರೆ ಅವರಿಗೆ. ಓಕೆನಾ, ಇಷ್ಟಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಪುರುಷ ಅಭ್ಯರ್ಥಿಗಳು ಅವರು ದೇಹ ದೃಢತೆ ಹೇಗಿರಬೇಕನ್ಬಿಟ್ಟು ಹೇಳ್ತೀನಿ. ಎತ್ತರ ಬಂದು ಕನಿಷ್ಠ 163 ಸೆಂಟಿಮೀಟರ್ ಇರಬೇಕು, ಕನಿಷ್ಠ ಬಂದು 52 ಸೆಂಟಿಮೀಟರ್ ಇರಬೇಕು. ಓಕೆನಾ, ಬುಡಕಟ್ಟು ಜನಾಂಗಕ್ಕೆ ಬಂದು 152 ಸೆಂಟಿಮೀಟರ್ ಆಗಿರುತ್ತೆ. ಎದೆ ಸುತ್ತಳತೆ ಬಂದು ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 79 ಸೆಂಟಿಮೀಟರ್ ಇರಬೇಕು. ಓಕೆನಾ, ಇದು ಬುಡಕಟ್ಟು ಪರಿಶಿಷ್ಟ ಪಂಗಡದವರಿಗೆ ನೋಡೋದಾದರೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 74 ಸೆಂಟಿಮೀಟರ್ ಇರಬೇಕು. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್, ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಓಕೆನಾ, ಇವರು ಅಷ್ಟೇ, ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ದೇಹದ ದೃಢತೆ ಇತರೆ ಪ್ರವರ್ಗಗಳ ಎಲ್ಲ ಅಭ್ಯರ್ಥಿಗಳು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ನೋಡೋದಾದರೆ ಎತ್ತರ ಬಂದು ಕನಿಷ್ಠ 150 ಸೆಂಟಿಮೀಟರ್ ಇರಬೇಕು. ಇವರು ಬುಡಕಟ್ಟು ಜನಾಂಗ ನೋಡೋದಾದರೆ ಕನಿಷ್ಠ 145 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ತೂಕ ಬಂದು 40 kg, ಇವರು ಬಂದು 38 kg. ಓಕೆನಾ, ಹಾಗೆ ನೋಡೋದಾದರೆ ಇಲ್ಲಿ ದೃಷ್ಟಿ ಸಾಮರ್ಥ್ಯ ಕೊಟ್ಟಿದ್ದಾರೆ. ದೃಷ್ಟಿ ಸಾಮರ್ಥ್ಯ ಯಾವ ರೀತಿ ಅಂದರೆ ದೃಷ್ಟಿ ಸಾಮರ್ಥ್ಯ ನೋಡೋದಾದರೆ 6/6 ಮೀಟರ್ ಇರಬೇಕು. ಓಕೆನಾ, ಅಥವಾ 9/6 ಮೀಟರ್ ಇರಬೇಕು, 6/0 ಮೀಟರ್ ಇರಬೇಕು, ಅಥವಾ 8/0 ಮೀಟರ್ ಇರಬೇಕು. ಇದು ದೋಷರಹಿತ ಕಣ್ಣು ಅಥವಾ ದೋಷಪೂರಿತ ಕಣ್ಣು ಮತ್ತು ದೋಷರಹಿತ ಕಣ್ಣು ಅಥವಾ ದೋಷಪೂರಿತ ಕಣ್ಣಾಗಿರುತ್ತೆ. ಓಕೆನಾ, ಸಮೀಪ ದೃಷ್ಟಿ ದೂರದೃಷ್ಟಿ ಎರಡೂ ಟೆಸ್ಟ್ ಮಾಡ್ತಾರೆ. ಮತ್ತೆ ನೋಡೋದಾದರೆ ಮತ್ತು ಇಲ್ಲಿ ಕಲರ್ ಗ್ರೇಡಿಂಗ್ ಟೆಸ್ಟ್ ಮಾಡ್ತಾರೆ. ಓಕೆನಾ, ಇಲ್ಲಿ ದೀಪ ಮತ್ತು ಅಭ್ಯರ್ಥಿಯ ನಡುವಿನ ಅಂತರ 16 ಅಡಿ, ಉನ್ನತ ದರ್ಜೆಯ ಬಣ್ಣ ಗ್ರಹಿಕೆ 16 ಅಡಿ ಇರುತ್ತೆ, ಕಡಿಮೆ ದರ್ಜೆಯ ಬಣ್ಣ ಗ್ರಹಿಕೆ ಬಂದು 16 ಅಡಿ ಇರುತ್ತೆ. ಮತ್ತು ದ್ಯುತಿ ರಂಧ್ರದ ಗಾತ್ರ ನೋಡೋದಾದರೆ 13 ಮಿಲಿಮೀಟರ್ ಇರುತ್ತೆ, ಆಮೇಲೆ 13 ಮಿಲಿಮೀಟರ್ ಇರುತ್ತೆ. ಮಾನ್ಯತೆ ಸಮಯ ನೋಡೋದಾದರೆ 5 ಸೆಕೆಂಡ್ ಇರುತ್ತೆ. ಓಕೆನಾ, ಇದು ಬಣ್ಣವನ್ನು ಅಲ್ಲಿ ಅವ್ರು ಇಷ್ಟು ಮೀಟರ್ ಅಂತ ಇಟ್ಟಿರುತ್ತೆ, ಆ ಬಣ್ಣವನ್ನು ಗೆಸ್ ಮಾಡಬೇಕಾಗುತ್ತೆ. ಆಮೇಲೆ ಶ್ರವಣ ಪರೀಕ್ಷೆ ನೋಡೋದಾದರೆ ರಿನ್ನರ್ ಪರೀಕ್ಷೆ, ವೆಬ್ಬರ್ ಟೆಸ್ಟ್, ತಲೆ ತಿರುಗುವಿಕೆಗಾಗಿ ಪರೀಕ್ಷೆ ಮಾಡ್ತಾರೆ. ಓಕೆನಾ, ಆಮೇಲೆ ದೈಹಿಕ ತಾಳ್ವಿಕೆ ಪರೀಕ್ಷೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟ 7 ನಿಮಿಷದಲ್ಲಿ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಮಹಿಳಾ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳು ನೋಡೋದಾದರೆ 1000 ಮೀಟರ್ ಓಟ 7 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಷ್ಟು ಫಿಸಿಕಲ್ ಇಂಡೋರ್ ಟೆಸ್ಟ್ ಆಗಿರುತ್ತೆ. ಮುಂದೆ ನೋಡೋಣ ಇನ್ನು ಏನೇನು ಕೊಟ್ಟಿದ್ದಾರೋ. ಆಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನೋಡೋದಾದರೆ ಕ್ರೀಡಾ ಚಟುವಟಿಕೆ ನೋಡೋದಾದರೆ 100 ಮೀಟರ್ ಓಟ 15 ಸೆಕೆಂಡ್ಗಳು ಪುರುಷ ಅಭ್ಯರ್ಥಿಗಳು, ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 18
5 ಸೆಕೆಂಡ್ಗಳಾಗಿರುತ್ತೆ. ಎತ್ತರ ಜಿಗಿತ ನೋಡೋದಾದರೆ 1.20 ಮೀಟರ್ ಆಗಿರುತ್ತೆ ಪುರುಷ ಅಭ್ಯರ್ಥಿಗಳಿಗೆ, ಮತ್ತು ಮಾಜಿ ಸೈನಿಕ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 0.90 ಮೀಟರ್ ಆಗಿರುತ್ತೆ. ಉದ್ದ ಜಿಗಿತ ನೋಡೋದಾದರೆ ಪುರುಷರಿಗೆ 3.80 ಮೀಟರ್ ಆಗಿರುತ್ತೆ, ಇವರಿಗೆ 2.50. ಶಾರ್ಟ್ ಪುಟ್ ನೋಡೋದಾದರೆ ಪುರುಷರಿಗೆ 16 LB ಆಗಿರುತ್ತೆ, ಇದು 5.60 ಮೀಟರ್, ಮತ್ತು ಮಹಿಳೆಯರಿಗೆ 8 LB ಆಗಿರುತ್ತೆ, ಇವರಿಗೆ 3.76 ಮೀಟರ್ ಆಗಿರುತ್ತೆ. ಓಕೆನಾ. ಆಮೇಲೆ 800 ಮೀಟರ್ ಓಟ, ಇದು 5A ಅವರಿಗೆ 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. 5B ನೋಡೋದಾದರೆ 200 ಮೀಟರ್ ಓಟ, ಇದು ಮಹಿಳಾ ಹಾಗೂ ಮಾಜಿ ಸೈನಿಕರಿಗೆ 40 ಸೆಕೆಂಡ್ಗಳಲ್ಲಿ ಇವರು ಪೂರ್ಣಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಫ್ರೆಂಡ್ಸ್, ಇದೆಲ್ಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಏನು ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟು ಫ್ರೆಂಡ್ಸ್, ಅರಣ್ಯ ಇಲಾಖೆ ಬಗ್ಗೆ ಏನು ಕೊಟ್ಟಿದ್ದಾರೆ ಇಷ್ಟು ತಿಳ್ಕೊಂಡ್ರೆ ಸಾಕು. ನೀವು ಅಪ್ಲಿಕೇಶನನ್ನು ಹಾಕಬೇಕು. ಇನ್ನೇನು ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ 1/8/2026 ಸ್ಟಾರ್ಟ್ ಆಗುತ್ತೆ, ಅಂದರೆ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ 31, 2026 ಕೊನೆಗೊಳ್ಳುತ್ತೆ. ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 2/9/2026 ಕೊನೆಗೊಳ್ಳುತ್ತೆ ಫ್ರೆಂಡ್ಸ್. ಓಕೆನಾ. ಇಷ್ಟು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತೊಮ್ಮೆ ಬಾರಿ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಯಾವುದೇ ನೋಟಿಫಿಕೇಷನ್ ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸಲು ನಮಗೆ ಸುಲಭವಾಗುತ್ತದೆ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.